ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಕೆಟ್ ರಿಯಾಲಿಟಿ ಇಂಡಿಯಾ. ಇವತ್ತಿನ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಸ್ನೇಹಿತರು ಕೇಳ್ತಾಯಿದ್ರು ಜೆ ಡಿ ಅಂದರೆ ಏನು, ಅದರ ಫುಲ್ ಫಾರ್ಮ್ ಏನು ಅಂತೆಲ್ಲ ಕೇಳ್ತಾಯಿದ್ರು. ನಾನೇನು ಮಾಡ್ತೀನಿ, ಜೆ ಡಿ ಮತ್ತು ಜೆ ವಿ ಎರಡರದ್ದು ಕಂಪ್ಲೀಟ್ ಡೆಫಿನೇಷನ್ ಕೊಡ್ತೀನಿ. ಜೆ ಡಿ ಜೆ ವಿ ಅಂದರೆ ಏನು, ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಯಾವ ಥರ ಇರುತ್ತೆ, ಹೇಗೆ ಎತ್ತ ಅಂತ ಡೀಟೇಲ್ಡಾಗಿ ಕೊಟ್ಬಿಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ವಿಡಿಯೋ ಹೊರಟೋಗ್ಬಿಡೋಣ. ಓಕೆ, ಜೆ ಡಿ ಅಂದರೆ ಜಾಯಿಂಟ್ ಡೆವಲಪ್ಮೆಂಟ್ ಅಂತ, ಜೆ ಡಿ ಅಂತಲೂ ಕರಿಬೋದು. ಜೆ ಡಿ ಎ ಅಂದರೆ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂತ. ಈ ಅಗ್ರಿಮೆಂಟ್ ಏನಕ್ಕಾಗುತ್ತೆ ಅಂದರೆ ಲ್ಯಾಂಡ್ ಓನರ್ ಮತ್ತು ಡೆವಲಪರ್ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ. ಈ ಅಗ್ರಿಮೆಂಟ್ ಏನಾಗುತ್ತೆ, ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನು ಇರುತ್ತೆ ಮತ್ತು ರೇಷಿಯೋಸು ಇರುತ್ತೆ, ಶೇರಿಂಗ್ ರೇಷಿಯೋಸು ಇರುತ್ತೆ. ನಾರ್ಮಲಾಗಿ ಏನಾಗುತ್ತೆ, ಲ್ಯಾಂಡ್ ಓನರ್ ಏನು ಮಾಡ್ತಾರೆ, ಲ್ಯಾಂಡ್ ಪಾರ್ಸಲ್ನ ಕೊಡ್ತಾರೆ. ಡೆವಲಪರ್ ಏನು ಮಾಡ್ತಾರೆ, ಅದನ್ನು ಡೆವಲಪ್ ಮಾಡಿ ಲೈಕ್ ಅಪಾರ್ಟ್ಮೆಂಟ್ ಕಟ್ಟೋದು ಅಥವಾ ವಿಲ್ಲಾ ಕಟ್ಟೋದು ಮಾಡಿಬಿಟ್ಟು ಏನು ಮಾಡ್ತಾರೆ, ಕಂಪ್ಲೀಟಾಗಿ ಡೆವಲಪ್ ಮಾಡಿ ಅದನ್ನು ಕೊಡ್ತಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ ಲ್ಯಾಂಡ್ ಓನರ್ ಶೇರ್ಸ್ ಅಂತ ಇರುತ್ತೆ. ಲ್ಯಾಂಡ್ ಓನರ್ ಶೇರ್ಸ್ ಏನಿರುತ್ತೋ ಅದು ಲ್ಯಾಂಡ್ ಓನರ್ ಕೊಟ್ಬಿಡ್ತಾರೆ. ಅವರು ಪಾಪ ಅದನ್ನು ಯಾವಾಗ ಬೇಕೋ ಅವ್ರು ಸೇಲ್ ಮಾಡ್ಕೊಬೋದು. ಬಿಲ್ಡರ್ ಏನು ಮಾಡ್ತಾರೆ, ನಾರ್ಮಲಾಗಿ ಏನಂದರೆ ಅವ್ರು ಏನು ಮಾಡ್ತಾರೆ, ಫುಲ್ ಡೆವಲಪ್ ಎಲ್ಲ ಮಾಡಿಬಿಟ್ಟು ಎಲ್ಲ ಥರ ಇವಾಗ ವಿಲ್ಲಾಸು ಏನೇನಿರುತ್ತೋ ಅದೆಲ್ಲ ಮಾಡ್ತಾರೆ. ವಿಲ್ಲಾಸ್ ಆಗಲಿ ಅಪಾರ್ಟ್ಮೆಂಟ್ ಆಗಲಿ ಕಟ್ಟಿಬಿಟ್ಟು ಅದನ್ನು ಅವರು ಸೇಲ್ ಮಾಡ್ಕೊತಾರೆ. ಸೊ ಇಲ್ಲಿ ರೇಷಿಯೋಸ್ ಹೆಂಗಿರುತ್ತೆ ಅಂದರೆ ಒಂದೊಂದು ಕಡೆ ಒಂದೊಂದು ರೇಷಿಯೋಸ್ ಇರುತ್ತೆ. ಸ್ವಲ್ಪ ಕಡೆ 50-50 ಇರ್ಬೋದು, ಸ್ವಲ್ಪ ಕಡೆ 60/40 ಇರ್ಬೋದು. ಸೊ ಈ ರೀತಿ ಏನಾಗುತ್ತೆ ಅಂದರೆ ಸ್ವಲ್ಪ ಶೇರಿಂಗ್ ರೇಷಿಯೋಸು ಅದು ಡಿಪೆಂಡ್ ಆನ್ ದೇರ್ ಮ್ಯೂಚುವಲಾಗಿ ಅವರಿಬ್ಬರು ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊತಾರೆ ದಟ್ ಎಷ್ಟು ರೇಷಿಯೋಸಲ್ಲಿ ಅವ್ರು ಮಾಡ್ಕೊತಾರೆ ಅಂತ. ಅದು ಅವ್ರಿಗೆ ಬಿಟ್ಟಿರೋದು ಆ್ಯಕ್ಚುಲಿ. ಸರಿಗ ಅಲ್ಲಿ ಗುಡ್ ವಿಲ್ಲು ಮತ್ತು ಅಡ್ವಾನ್ಸ್ ಅಂತಲೂ ಸ್ವಲ್ಪ ಇಂಟರ್ನಲ್ಲಾಗಿ ಮಾತಾಡ್ಕೊತಾರೆ. ಅದು ಕಾಮನ್ ಆಗಿ ಎಲ್ಲ ಕಡೆ ನಡೆಯೋದೇನೆ. ಬ್ಯಾಂಗ್ಳೂರಲ್ಲಿ ಇವಾಗ ನಡೀತಾ ಇರೋದು ಅದು ಅಷ್ಟೇ. ತುಂಬ ಅಪಾರ್ಟ್ಮೆಂಟ್ಸ್ ಏನು ನಡೀತಾ ಇದೆ ಅಲ್ಲ, ದೊಡ್ಡ ದೊಡ್ಡ ಬಿಲ್ಡರ್ಸು ಅಷ್ಟೇ, ಕ್ಯಾಟಗರಿ ಎ ಬಿಲ್ಡರ್ಸ್, ಕ್ಯಾಟಗರಿ ಬಿ ಬಿಲ್ಡರ್ಸ್ ಎಲ್ಲರೂ ಅಷ್ಟೇ ಈ ಒಂದು ಅಗ್ರಿಮೆಂಟ್ಸ್ ನಾರ್ಮಲಾಗಿ ಮಾಡಿಕೊಂಡು ಅಂದರೆ ಈ ಥರ ಜೆ ಡಿಯಲ್ಲಿ ಎಂಟ್ರ್ ಆಗಿಬಿಟ್ಟು ಈ ರೀತಿ ಅವರು ಅಪಾರ್ಟ್ಮೆಂಟ್ ಕಟ್ಕೊಳ್ಳೋದು, ವಿಲ್ಲಾಸ್ ಮಾಡ್ಕೊಳ್ಳೋದು, ಇನ್ನು ಬೇರೆ ಥರ ಡೆವಲಪ್ಮೆಂಟ್ಸ್ ಕೂಡ ಕಮರ್ಷಿಯಲ್ ಕೂಡ ಮಾಡ್ಬೋದು ಆ್ಯಕ್ಚುಲಿ. ಸೊ ಇದು ಡೆವಲಪ್ಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇವರಿಬ್ಬರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದನ್ನು ಮಾಡೋದು ಅವರು. ಓಕೆನಾ? ಅದಾದಮೇಲೆ ಇಲ್ಲೇನಪ್ಪ ಅಂದರೆ ಸಪೋಸ್ ಅನ್ಫಾರ್ಚುನೇಟ್ಲಿ ಇವರಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನೋ ಇಶ್ಯೂ ಏನಾದರೂ ಬಂತು ಅಂದ್ರೂ ದೆರ್ ಇಸ್ ಎ ಕೋರ್ಟ್, ಸಿವಿಲ್ ಕೋರ್ಟಲ್ಲಿ ಅವ್ರು ಬೇಕಾದ್ರೆ ಅಪೀಲ್ ಮಾಡಿ ಅಲ್ಲಿ ಅವರು ಅದೇನು ಗಲಾಟೆ ಇದೆಯೋ ಅದನ್ನು ಬೇಕಾದ್ರೆ ಸರಿ ಮಾಡ್ಕೊಂಡು. ಈಗ ನಾವು ಜೆ ವಿ ಬಗ್ಗೆ ತಿಳ್ಕೊಳ್ಳೋಣ. ಜೆ ವಿ ಅಂದರೆ ಜಾಯಿಂಟ್ ವೆಂಚರ್ ಅಂತ, ಅಥವಾ ಜೆ ವಿ ಎ ಅಂತಲೂ ಕರೀತಾರೆ, ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಇದೇನಪ್ಪ ಅಂದರೆ ಎರಡು ದೊಡ್ಡ ದೊಡ್ಡ ಕಂಪ್ನಿಗಳು ಅಥವಾ 2-3 ಕಂಪ್ನಿಗಳು ಎಲ್ಲ ಸೇರಿಕೊಂಡು ಒಂದು ಕಾಮನ್ ಕಾಸ್ಗೋಸ್ಕರ ಅಥವಾ ಒಂದು ಕಾಮನ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಅಥವಾ ಇನ್ನೇನಾದರೂ ಹೊಸದಾಗ ಒಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡೋಕ್ಕೆ ಎಲ್ಲ ಸೇರಿಕೊಂಡು ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಥವಾ ಇನ್ನೇನಾದರೂ ಒಂದು ಮಾಡ್ತಾರೆ ಅಂದ್ಕೊಳ್ಳಿ. ಆ ಟೈಮಲ್ಲಿ ಇವರೆಲ್ಲ ಸೇರಿಕೊಂಡು ಒಂದು ಕಡೆ ಅಗ್ರಿಮೆಂಟ್ ಹಾಕ್ಕೊಳ್ತಾರೆ. ಸೊ ನಾನು ಈ ಫೀಲ್ಡಲ್ಲಿ ಸ್ಪೆಷಲೈಸ್ ಆಗಿದ್ದೀನಿ, ನಾನು ಈ ಫೀಲ್ಡಲ್ಲಿ ಸ್ಪೆಷಲೈಸ್ಡ್ ಆಗಿದ್ದೀನಿ, ನಾನು ಈ ಪ್ರಾಡಕ್ಟ್ ಮಾಡಿದ್ದೀನಿ, ನೀವು ಈ ಪ್ರಾಡಕ್ಟ್ ಮಾಡಿ, ಇಬ್ಬರು ಸೇರ್ಕೊಂಡು ಈ ಥರ ಲಾಂಚ್ ಮಾಡಿ ಒಂದು ಒಳ್ಳೆ ನೇಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು ಮಾಡೋ ಒಂದು ಕೆಲಸ. ಅದನ್ನೇ ನಾವು ಆ್ಯಕ್ಚುಲಿ ಜೆ ವಿ ಅಂತ, ಅದು ಕಾಮನ್ ವೇಯಲ್ಲಿ ನಾವು ಹಿಂಗೆ ಹೇಳಬೇಕಷ್ಟೇ. ಓಕೆ, ಜೆ ವಿ ಅಂದರೆ ಜಾಯಿಂಟ್ ವೆಂಚರ್ ಅಂತ ಕರಿತೀವಿ. ಓಕೆ, ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಂಡ್ಬಿಡ್ತೀನಿ. ಈ ಜೆ ವಿಗೆ ಎಕ್ಸಾಂಪಲ್ ಏನಪ್ಪ ಅಂದರೆ ನಿಮಗೆ ಮಾರುತಿ ಸುಜುಕಿ ಗೊತ್ತಿರಬೇಕು ನಿಮಗೆ, ಕರೆಕ್ಟಾ? 1981ನಲ್ಲಿ ಫಾರ್ಮ್ ಆಯ್ತಿದ್ದು ಮಾರುತಿ ಉದ್ಯೋಗ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಸೊ ಇದೇನಪ್ಪ ಅಂದರೆ ಮಾರುತಿ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಚುಲಿ ಅದು, ಆ್ಯಂಡ್ ಸುಜುಕಿ ಆಲ್ರೆಡಿ ನಿಮ್ಗೆ ಗೊತ್ತು ಜಪಾನ್ದಿದೆ ಆ್ಯಕ್ಚುಲಿ. ಸೊ ನಾವು ಇಬ್ಬರು ಕೊಲಾಬ್ರೇಷನಲ್ಲಿ ಅಥವಾ ಇಬ್ಬರು ಜಾಯಿಂಟ್ ವೆಂಚರಲ್ಲಿ ಮಾಡಿರೋ ಒಂದು ಪ್ರಾಡಕ್ಟ್ ಇದು. ನಮ್ಮ ಇಂಟ್ರೆಸ್ಟ್ ಏನಿತ್ತು ಆ ಟೈಮಲ್ಲಿ ಅಂದರೆ ನಮ್ಮ ಎಲ್ಲ ಇಂಡಿಯನ್ಸ್ಗೂ ಒಂದು ವರ್ಲ್ಡ್ ಕ್ಲಾಸ್ ಅಫೋರ್ಡಬಲ್ ಪ್ರೈಸಲ್ಲಿ ಕಾರ್ನ ಕೊಡಬೇಕು ಅಂತ ಒಂದು ಇಂಟೆನ್ಷನಿಂದ ಅವ್ರು ಎಂಟರ್ ಆಗಿದ್ದು ನಮ್ಮ ಮಾರ್ಕೆಟ್ಗೆ. ಆ್ಯಂಡ್ ಮಾರುತಿ ನಿಮ್ಗೆ ಗೊತ್ತು, ಮಾರುತಿ 800 ಎಂಟರ್ ಆಯಿತು. ಅವಾಗಿಂದ ಇವತ್ತಿನವರೆಗೂ ಮಾರುತಿ ಇವತ್ತಿಗೂ ಡಾಮಿನೇಟ್ ಮಾಡ್ತಾ ಇದೆ. ಜೆ ವಿಗೆ ನಾನು ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತೀನಿ. ಲೈಕ್ ಟಾಟಾ ಸ್ಟಾರ್ಬಕ್ಸ್ ಮತ್ತು ಸೋನಿ ಮತ್ತು ಹೋಂಡಾ ಮತ್ತು ಜನರಲ್ ಮೋಟರ್ಸ್. ಸೊ ಇವರೆಲ್ಲರೂ ಜೆ ವಿಯಲ್ಲಿದ್ದಾರೆ. ಯಾವ ರೀತಿ ಅಂತ ಹೇಳಿಬಿಡ್ತೀನಿ. ಟಾಟಾ ಸ್ಟಾರ್ಬಕ್ಸ್ ಬಂದ್ಬಿಟ್ಟು ಇವರೇನಪ್ಪ ಅಂದರೆ ಕಾಫಿ, ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು, ಕಾಫಿ ಇದರಲ್ಲಿದ್ದಾರೆ. ಟಾಟಾ ಬೆವರೇಜಸ್ಸು ಮತ್ತು ಸ್ಟಾರ್ಬಕ್ಸ್ ಅವ್ರ ಜೊತೆಲಾಗಿರೋ ಅಗ್ರಿಮೆಂಟ್ ಆ್ಯಕ್ಚುಲಿ. ಅವರಿಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡು ಆ ಥರ ಮಾಡ್ಕೊತಾ ಇರೋದು ಬಿಸ್ನೆಸ್ಸು. ಮತ್ತು ಸೋನಿ ಮತ್ತು ಹೋಂಡಾ ಅವರಿಬ್ಬರು ಸೇರ್ಕೊಂಡು ಇ ವಿ ವೆಹಿಕಲ್ಸ್ ರೆಡಿ ಮಾಡ್ತಾಯಿದ್ದಾರೆ. ತಿರ್ಗಾ ಹೋಂಡಾ ಮತ್ತು ಜನರಲ್ ಮೋಟರ್ಸ್ ಇವರು ಅಷ್ಟೇ, ಇವರು ಇ ವಿ ವೆಹಿಕಲ್ಸ್ ಮಾಡ್ತಾರೆ. ಸೊ ಈ ಥರ ಇಬ್ಬರು ಕೊಲಾಬ್ರೇಟ್ ಹಾಕ್ಕೊಂಡು ಇಬ್ಬರು ಸೇರ್ಕೊಂಡು ಕೆಲಸ ಮಾಡಿದ್ರೆ ಒಂದು ಕಾಮನ್ ಕಾಸ್ಗೋಸ್ಕರ ಏನಾಗುತ್ತೆ ಅಂದರೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಆಮೇಲೆ ಪ್ರಾಫಿಟ್ಸ್ಗೂ ತುಂಬ ಚೆನ್ನಾಗಿ ಮಾಡ್ಬೋದು.